ಬೆಂಗಳೂರಿನಲ್ಲಿ ಹೆಸರಾಂತ ಕ್ರೆಡಿಟ್ ಕೋಆಪರೇಟಿವ್ಗಳಲ್ಲಿ ಒಂದಾಗಿರುವ ಶ್ರೀ ಭೈರವೇಶ್ವರ ಕ್ರೆಡಿಟ್ ಕೋಆಪರೇಟಿವ್ ಸೊಸೈಟಿಯ 2025-26ನೇ ಸಾಲಿನ 45ನೇ ವರ್ಷದ ಸರ್ವ ಸದಸ್ಯರ ಸಭೆಯನ್ನು ಇಂದು ಅಧ್ಯಕ್ಷರಾದ ಶ್ರೀಯುತ ಎಚ್ ಲಕ್ಷ್ಮಣರವರ ನೇತೃತ್ವದಲ್ಲಿ ವಿಜಯನಗರದ ಶ್ರೀ ಆದಿಚುಂಚನಗಿರಿ ಮಠದ ಸಮುದಾಯ ಭವನದಲ್ಲಿ ಸದಸ್ಯರುಗಳ ಸಮ್ಮುಖದಲ್ಲಿ ಆಯೋಜಿಸಲಾಗಿತ್ತು. ಈ ಸಂದರ್ಭದಲ್ಲಿ ನೂತನ ಸಚಿವರಾದ ಶ್ರೀ ಚೆಲುವರಾಯ ಸ್ವಾಮಿರವರು ಆಗಮಿಸಿ ದೀಪ ಬೆಳಗಿಸುವುದರ ಮೂಲಕ ಕಾರ್ಯಕ್ರಮಗಳಿಗೆ ಚಾಲನೆ ನೀಡಿದರು ಮತ್ತು ಎಸ್ಎಸ್ಎಲ್ಸಿ ಹಾಗೂ ಪಿಯುಸಿಯಲ್ಲಿ ಉತ್ತಮ ಅಂಕ ಗಳಿಸಿರುವ ಸದಸ್ಯರುಗಳ ಮಕ್ಕಳಿಗೆ ಪ್ರತಿಭಾ ಪುರಸ್ಕಾರಗಳನ್ನು ಕೂಡ ಆಯೋಜಿಸಲಾಗಿತ್ತು. ಭೈರವೇಶ್ವರ ಕ್ರೆಡಿಟ್ ಕೋಆಪರೇಟಿವ್ ಸೊಸೈಟಿ ಸಂಸ್ಥೆ 44 ವರ್ಷ ಸ್ಥಾಪನೆಯಾಗಿ ನಮ್ಮಲ್ಲಿ ಪ್ರತಿ ವರ್ಷ ಜನರಲ್ ಬಾಡಿ ಆಗುವಾಗ ಪ್ರತಿಭಾ ಪುರಸ್ಕಾರ ಕೊಡೋದಕ್ಕೆ ಇನ್ನೊಂದು ದಿವಸ ನಾವು ಜನರಲ್ ಬಾಡಿ ಸಹ ಇಟ್ಕೊಳಕ್ಕೆ ಹೋಗೋದಿಲ್ಲ, ಸದಸ್ಯರು ಧಕ್ಕೆ ಆಗುತ್ತೆ ಅಂತ ಹೇಳ್ಬಿಟ್ಟು ಇನ್ನೊಂದು ದಿವಸ ನಾವು ಯಾರು SLCನಲ್ಲಿ PUCನಲ್ಲಿ 80% ಎಬವ್ ತಂದಿರ್ತಾರೆ ಅಂಥವ್ರು ಎಲ್ರಿಗೂ ಸುಧಾ ನಾವು ಅವ್ರಿಗೆ ಒಂದು ಗೌರವಿಸ್ಬಿಟ್ಟು ಅವ್ರಿಗೆ ಸದಸ್ಯರ ಮಕ್ಕಳುಗಳಿಗೆ ಒಂದು ಇದು ಮಾಡ್ತೀವಿ. ಅವ್ರಿಗೆಲ್ಲ ತಿಂಡಿ ವ್ಯವಸ್ಥೆ ಮಾಡಿ ಗೌರವಯುತವಾಗಿ ಕಂಡು ಕಳಿಸ್ಕೊಡ್ತೀವಿ. ತದನಂತರ ನೆಕ್ಸ್ಟ್ ಇವತ್ತು ಜನರಲ್ ಬಾಡಿ ಮೀಟಿಂಗ್ ಇದೆ. ಜನರಲ್ ಬಾಡಿ ಮೀಟಿಂಗ್ನಲ್ಲಿ ಮತ್ತು ನಿನ್ನೆ ಕಾರ್ಯಕ್ರಮದಲ್ಲಿ ನಮ್ಮ ಮಾನ್ಯ ಮುಖ್ಯಮಂತ್ರಿ ಇವರು ಬಂದಿದ್ದರು, ಚೆಲುವರಾಯ ಸ್ವಾಮಿ ಅವರು ಮಂತ್ರಿ ಬಂದಿದ್ದರು. ಅವರು ಸುಧಾ ಕಾರ್ಯಕ್ರಮ ಬಂದು ಅವ್ರಿಗೂ ಒಂದು ಸನ್ಮಾನ ಮಾಡಿ ನಾವು ಕಳಿಸಿದ್ದೀವಿ ಮತ್ತು ಸದಸ್ಯರು ಮಕ್ಕಳು ಕೂಡ ಗೌರವಿಸಿ ಕಳಿಸಿದ್ದೀವಿ. ಸೊ ಇಷ್ಟಾಗಿ ಇವತ್ತಿನ ಜನರಲ್ ಬಾಡಿನಲ್ಲಿ ನಾವು ನಾರ್ಮಲ್ ಆಗಿ ಏನು ನಮ್ಮ ಸಂಸ್ಥೆ ದಿನಚರಿ ಏನು ನಡೀತಾ ಇದೆಯೋ ಪ್ರತಿ ವರ್ಷ ನಡೀತಾ ಇರೋ ಹಾಗೆ ಜನರಲ್ ಬಾಡಿ ಮಾಡಿದ್ದೀವಿ. ಜನರಲ್ ಬಾಡಿನಲ್ಲಿ ಎಲ್ಲ ಕಾರ್ಯಕ್ರಮ ಹಿರಿಯ ಸದಸ್ಯರಿಗೆ ಸನ್ಮಾನ ಮಾಡಿದ್ದೀವಿ. 20 ಜನಕ್ಕೆ ಹಿರಿಯ ಸದಸ್ಯರಿಗೆ ಸನ್ಮಾನ ಮಾಡಿದ್ದೀವಿ. ಸಂಸ್ಥಾಪಕರಿಗೆ ಒಬ್ಬರಿಗೆ ಸನ್ಮಾನ ಮಾಡಿದ್ದೀವಿ, ಹಿಂಗೇಗೌಡರು ಅಂತ ಹೇಳ್ಬಿಟ್ಟು ಅವರು ಪಾಪಣ್ಣ ಅಂತ ಇಬ್ಬರಿಗೆ ಸನ್ಮಾನ ಮಾಡಿದ್ವಿ ಪ್ರತಿ ಸಂಸ್ಥಾಪಕರಲ್ಲಿ. ಸೊ ಈ ಕಾರ್ಯಕ್ರಮ ಇದಿದೆ. ಇಲ್ಲ ಸರ್, ಎಲ್ಲ ನಮ್ಮ ಸದಸ್ಯರು ಭಾಳ ಒಳ್ಳೆಯ ಜನ ಸದಸ್ಯರುಗಳು. ಪ್ರತಿಯೊಬ್ಬರೂ ನಮ್ಮಲ್ಲಿ ವ್ಯವಹರಿಸೋದೇ ಆಗಿರಲಿ, ಒಂದು ಮೀಟಿಂಗ್ ಅಟೆಂಡ್ ಮಾಡೋದೇ ಆಗಿರಲಿ, ಪ್ರತಿಯೊಂದಕ್ಕೊಂದು ರಿಲೇಷನ್ಶಿಪ್ ಇಟ್ಕೊಂಡು ಸಂಸ್ಥೆ ಬೆಳೆಸ್ತಾ ಇದ್ದೀವಿ. ಒಂದು ಇತಿಮಿತಿ ಒಳಗೆ ಹಾಸಿಗೆ ಇದ್ದಷ್ಟರಲ್ಲಿ ನಾವು ಕೆಲಸ ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ಇನ್ನು ಮುಂದೆ ನಾವು ಬ್ರ್ಯಾಂಚ್ ಮಾಡಬೇಕು, 4 ಬ್ರ್ಯಾಂಚ್ಗೆ ಪರ್ಮಿಷನ್ ತೊಗೊಂಡಿದ್ದೀವಿ. ಸೊ ಜಾಗ ನೋಡಿಕೊಂಡು 4 ಭಾಗ ಮಾಡಿಕೊಂಡು ಈ ಹೆಡ್ ಆಫೀಸಲ್ಲಿ ಇಟ್ಕೊಂಡು 4 ಕಡೆ ಮಾಡಬೇಕು ಅನ್ನೋ ಐಡಿಯಾ ಇದೆ. ಹಣ ಸಂಗ್ರಹ ಆದಂಗೆ ಮುಂದೆ ಆ ಕಾರ್ಯಕ್ರಮ ನಾವು ಮಾಡ್ತೀವಿ. 85-91 ಜನಗಳು PUC ಮತ್ತು SLCಯಲ್ಲಿ 80% ಇದ್ದ ಮೇಲೆ ಅಂಕವನ್ನು ಗಳಿಸಿದಂಥ ಸದಸ್ಯರ ಮಕ್ಕಳುಗಳಿಗೆ ಮಾತ್ರ ಬೇರೆ ಮಾಡಲ್ಲ. ಸೊ PUC ಇದರಲ್ಲಿ 2 ಸೇರಿ ಒಂದು 88 ಜನಕ್ಕೆ ಈ ಸರಿ ಮಾಡಿದ್ದೀವಿ. ಈಗಿರ್ತಕ್ಕಂಥದ್ದು ಬೆಂಗಳೂರಿನಲ್ಲಿ ವಿಜಯನಗರ MC ಲೇಔಟ್ನಲ್ಲಿ ಅದೇ ಹೆಡ್ ಆಫೀಸು, ಬೇರೆ ಸ್ವಂತ ಇದಿಲ್ಲ. ಸ್ವಂತ ಕಟ್ಟಡದಲ್ಲಿ ನಾವು ನಮ್ಮ ಸಂಸ್ಥೆಯನ್ನು ಸುಮಾರು 2006 ನಡೆಸ್ತಾ ಇದ್ದೀವಿ. ಅದರಿಂದ ಹಿಂದೆ ಬಾಡಿಗೆ ಕಟ್ಟಡದಲ್ಲಿ ನಡೆಸ್ತಾ ಇದ್ದೀವಿ.